ಆನೇಕಲ್ ಪಟ್ಟಣದಲ್ಲಿರುವ ಎಎಸ್ಬಿ ಕಾಲೇಜು ಮೈದಾನದಲ್ಲಿ ಚಿಕ್ಕನಾಗಮಂಗಲ ವೆಂಕಟೇಶ್ ಮತ್ತು ಗೆಳೆಯರ ಸಹಯೋಗ ಮತ್ತು ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಡಿಸೆಂಬರ್ 25ರಿಂದ 28ನೇ ತಾರೀಕಿನವರೆಗೆ ಪುರುಷರ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಯುವ ನಾಯಕರಾದ ಚಿಕ್ಕನಾಗಮಂಗಲ ಗುರುರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಮೊದಲನೇ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ಟ್ರೋಫಿ, ಎರಡನೇ ಬಹುಮಾನ 50,000 ರೂಪಾಯಿ ಮತ್ತು ಟ್ರೋಫಿ ಮತ್ತು ಮೂರನೇ ಬಹುಮಾನ 25,000 ರೂಪಾಯಿ ಮತ್ತು ಟ್ರೋಫಿ, ನಾಲ್ಕನೇ ಬಹುಮಾನ 25,000 ಮತ್ತು ಟ್ರೋಫಿಯನ್ನು ನೀಡಲಾಗುವುದು. ಜೊತೆಗೆ ಆಟಗಾರರಿಗೆ ಉಳಿದುಕೊಳ್ಳಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ಇನ್ನು ಈ ಒಂದು ಕಾರ್ಯಕ್ರಮವನ್ನು ನನ್ನ ಸ್ನೇಹಿತರ ಮತ್ತು ಹಿತೈಷಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಚಿಕ್ಕನಾಗಮಂಗಲ ಗುರುರವರು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಯುವ ನಾಯಕರಾದ ಕೆಪಿ ರಾಜಣ್ಣ, ಮುಖಂಡರಾದ ಮಂಚನಹಳ್ಳಿ ರಾಜು, ಬಿದ್ರಗುಪ್ಪೆ ರಾಜೇಶ್, ಕೆ ಮುನಿಯಪ್ಪ, ಬಿದ್ರಗುಪ್ಪೆ ಚಂದ್ರು, ಪಿ ಮುನಿಯಪ್ಪ, ಮಂಜುನಾಥ್, ಸಿವೈ ಕೃಷ್ಣ, ಚಿಕ್ಕಹಗಡಿ ಕೃಷ್ಣಪ್ಪ, ಮುನಿರಾಜು, ಸೊಪ್ಪಹಳ್ಳಿ ಯಲ್ಲಪ್ಪ, ಬೆಂಡಿಗಾನಹಳ್ಳಿ ಶಂಕರ್, ರಾಮಸಾಗರ ಸಂಪಂಗಿ, ಹರೇಹಳ್ಳಿ ಮಂಜು, ಶೆಟ್ಟಹಳ್ಳಿ ರಾಜು, ಸುರೇಶ್, ಉದಯ್ ಕುಮಾರ್, ನಾಗಭೂಷಣ್, ರಮೇಶ್, ಸೊಣ್ಣಪ್ಪ, ಲಕ್ಷ್ಮೀಕಾಂತ್, ರಾಮಕೃಷ್ಣ, ಮುತ್ತುರಾಜ್, ಶಂಕರ್, ಮುನಿರಾಜ್ ಶೆಟ್ಟಿ, ತಿಮ್ಮರಾಜು, ರಾಜಪ್ಪ, ಅಶೋಕ್, ಯಲ್ಲೇಶ್, ಸೋಮಶೇಖರ್, ಗೋಪಾಲ್ ಮತ್ತಿತರರು ಹಾಜರಿದ್ದರು. 12/2025ರಿಂದ 28ನೇ ತಾರೀಕುವರೆಗೂ ನಡೆಯಲಿರುವ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಅಂದರೆ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ಪು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಸುರೇಶ್ ಅಣ್ಣವ್ರಿಗೆ ಮತ್ತು ನಾರಾಯಣ ಸ್ವಾಮಿ ಅವರಿಗೆ ನಾನು ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ನಾವು ಏನು ನಮ್ಮ ಹಾಸ್ಟೆಲ್ ಗ್ರೂಪ್ ಅಂದರೆ ಎಲ್ಲ ನನ್ನ ಗೆಳೆಯರ ಒಂದು ಸಹಕಾರದಿಂದ ಏನು 25ನೇ ತಾರೀಕಿಂದ 28 ತಾರೀಕುವರೆಗೂ ನಡೆದಿರುವ ಈ ಒಂದು ರಾಜ್ಯ ಮಟ್ಟದ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ಪಲ್ಲಿ ನಾವು 4 ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ಆಯೋಜನೆಯನ್ನು ಮಾಡ್ತಾಯಿದ್ದೇವೆ. ಆ ಒಂದು ವಿಷಯದ ಕುರಿತು ಇವತ್ತು ನಾವು ಈ ಒಂದು ಪಾಂಪ್ಲೆಟ್ ಬಿಡುಗಡೆಯ ಕರಪತ್ರವನ್ನು ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮನ ತಮ್ಮ ಮುಖಾಂತರ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು 4 ದಿನಗಳ ಕಬಡ್ಡಿ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯಿಂದ ಒಂದು ತಂಡ ಭಾಗವಹಿಸುತ್ತದೆ. ಹಾಗಾಗಿ 31 ಜಿಲ್ಲೆಗಳಿಂದ ಕಬಡ್ಡಿ ತಂಡಗಳು ಆಗಮಿಸಿವೆ. ಆ 31 ಜಿಲ್ಲೆಗಳಲ್ಲಿ 27ರಿಂದ 28 ಟೀಮ್ಗಳಾದರೂ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿವೆ. ಈ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೆ ನಾವು ವಸತಿ ಮತ್ತು ಊಟವನ್ನು 4 ದಿನಗಳ ಕಾಲ ನಾವು ಚೌಟ್ರಿ ಅವರಿಗೆ ಉಳ್ಕೊಳ್ಳಿಕ್ಕೆ ಮತ್ತು ಊಟ ಮಾಡೋದಕ್ಕೆ ಚೌಟ್ರಿಯನ್ನು ನಾವು ಬುಕ್ ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಂದು ಅವರಿಗೆ ಅಫಿಷಿಯಲ್ ಆಗಲಿ ತೀರ್ಪುಗಾರರಿಗಾಗಲಿ ಆಟಗಾರರಿಗಾಗಲಿ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ನಾವು ಆ ಒಂದು 4 ದಿನಗಳ ಕಾಲ ಸತತವಾಗಿ ಆಯೋಜನೆ ಮಾಡಿದ್ದೀವಿ. ಮತ್ತು ಪ್ರೇಕ್ಷಕರಿಗೆ ಆ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಲು ಗ್ಯಾಲರಿಯನ್ನು ಆಯೋಜನೆ ಮಾಡಿರ್ತೇವೆ. ಹಾಗೆ ಮಹಿಳೆಯರಿಗೂ ಪ್ರತ್ಯೇಕವಾದ ಒಂದು ಗ್ಯಾಲರಿಯನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಈ 4 ದಿನಗಳ ಕಾಲ ಆನೇಕಲ್ಲಿನಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ. ಕಬಡ್ಡಿ ಅಂದರೆ ಈಗ ಚಾಂಪಿಯನ್ಶಿಪ್ ಎಲ್ಲ ಕಡೆ ನೀವು ನೋಡಿರ್ಬೋದು, ಕಬಡ್ಡಿ ಟೂರ್ನಮೆಂಟ್ಲು ಮಾಡ್ತಾರೆ. ಬಟ್ ಈ ಒಂದು ಟೂರ್ನಮೆಂಟು ಸುರೇಶ್ ಅಣ್ಣವರು ನನಗೆ ಮಾಹಿತಿ ಸ್ವಲ್ಪ ಕಡಿಮೆ ಇದೆ ಕೊರತೆ. ಬಟ್ ನಮ್ಮ ಬೆಂಗಳೂರು ಡಿಸ್ಟಿಕಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಮೊದಲ ಬಾರಿಗೆ ಈ ಒಂದು ನಮ್ಮ ಆನೇಕಲ್ಲಲ್ಲಿ ನಡೀತಾ ಇರೋದು. ನಾನು ಕಳೆದ ಬಾರಿ ಅದು ನಮ್ಮ ಜೂನಿಯರ್ ಚಾಂಪಿಯನ್ಶಿಪ್ನ ನಮ್ಮೂರಲ್ಲೇ ಮಾಡಿದೆ, ಚಿಕ್ಕನಾಗಮಂಗಲದಲ್ಲಿ ಮಾಡಿದೆ. ಹಾಗಾಗಿ ಈಗ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನ ಆನೇಕಲ್ ಟೌನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಈ ತಾಲೂಕಿನ ಎಲ್ಲ ಈ ಕಬಡ್ಡಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ತಾಲೂಕಿನ ಎಲ್ಲ ನನ್ನ ಕಬಡ್ಡಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಇರುತ್ತೆ. ದ್ವಿತೀಯ ಬಹುಮಾನ 50,000 ಮತ್ತು ಪಾರಿತೋಷಿಕ ಇರುತ್ತೆ. ತೃತೀಯ ಬಹುಮಾನ ಮತ್ತು ಚತುರ್ಥ ಬಹುಮಾನ 25,000 ಮತ್ತು ಪಾರಿತೋಷಿಕ ಇರುತ್ತೆ.
ಆಟಗಾರರಿಗೆ ಪ್ರತಿಯೊಂದು ಆ ಜಿಲ್ಲೆಯಿಂದ ಆಯ್ಕೆ ಮಾಡಿದಂಥ ಆ ಒಂದು ಡಿಸ್ಟಿಕಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ತಂಡ ಮಾತ್ರ ಬಂದು ಇಲ್ಲಿ ಆಡಬೇಕಾಗಿರುತ್ತದೆ. ಒಂದು ತಂಡದಲ್ಲಿ ಆಡೋಂಥ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡೋಂಗಿರೋದಿಲ್ಲ. ಹಾಗಾಗಿ ಏನು ಮೊನ್ನೆ ಪ್ರೋ ಕಬಡ್ಡಿಯಲ್ಲಿ ಎಷ್ಟು ಜನ ನಮ್ಮ ರಾಜ್ಯದಿಂದ ಪಾರ್ಟಿಸಿಪೇಟ್ ಮಾಡಿದಾರೋ ಆ ಎಲ್ಲ ಆಟಗಾರರು ಸಹ ಈ ಒಂದು ನಮ್ಮ ಒಂದು ಪಂದ್ಯಾವಳಿಯಲ್ಲಿ ಬಂದು ಆ ಜಿಲ್ಲೆಗಳಲ್ಲಿ ಆಡ್ತಾರೆ. ಹೊರ ರಾಜ್ಯಗಳಲ್ಲಿ ಯಾವುದೂ ಇಲ್ಲ. ಇದು ಕರ್ನಾಟಕದಲ್ಲಿ 31 ಡಿಸ್ಟ್ರಿಕ್ಟ್ ರಾಜ್ಯ ಮಟ್ಟದ ಟೂರ್ನಿಮೆಂಟ್ ಮಾಡ್ತಾ ಇರೋದು. ಹಾಗಾಗಿ ಪ್ರತಿ ಜಿಲ್ಲೆಯಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ, ಫ್ರೀ ಇರುತ್ತೆ ಅವ್ರಿಗೆ. ಇಲ್ಲಿ ಆಡಿದಂಥ ತಂಡ ಈಗ ಅವರು ಅಸೋಸಿಯೇಷನ್ ಅಮೇಚೂರ್ ಅಸೋಸಿಯೇಷನ್ ಇರುತ್ತೆ, ಅವ್ರನ್ನೂ ಜೊತೆಗೂಡಿ ನಾವು ಅದು ಮೊದಲೇ ಹೇಳಬೇಕಾಗಿತ್ತು. ಅವರ ಒಂದು ಸಹಕಾರದೊಂದಿಗೆ ನಾವು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಿರ್ತಕ್ಕಂಥದ್ದು. ಈ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಮುಗಿದ ನಂತರ ಇಲ್ಲಿ 14 ಆಟಗಾರನ್ನ ಸೆಲೆಕ್ಟ್ ಮಾಡಿ ಈ ತಂಡವನ್ನು ನ್ಯಾಷನಲ್ ಲೆವೆಲ್ಗೆ ಆಡೋಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಇದನ್ನು ಮುಂದಿನ ಒಂದು ದಿನಗಳಲ್ಲಿ ಹತ್ತತ್ರ ಬಂದಾಗ ಮತ್ತೊಮ್ಮೆ ಕರೆದು ಯಾವೆಲ್ಲ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಿದ್ರೆ ಅನ್ನೋದನ್ನು ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ವಯಸ್ಸು ಮಿತಿ ಇಲ್ಲ. ಮೋಸ್ಟ್ಲಿ ವೆಯ್ಟ್ ಇರುತ್ತೆ. 85 kg ಒಳಗಡೆ ಇರಬೇಕು. 85 kg ಒಳಗಡೆ ಇರಬೇಕಂತ ಆಟಗಾರರು. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಏನು ಹಿಂದ್ಗಡೆ ಕೂತಿರ್ತಕ್ಕಂಥವ್ರು ಮತ್ತು ನಮ್ಮ ಸ್ನೇಹಿತರಾದ ರಾಜು ಅವರು ಎಲ್ಲರ ಸಹಕಾರದೊಂದಿಗೆ ನನಗೆ ಬಲ ಇರೋದೇ ನನ್ನ ಹಿಂದೆ ಯಾರಿದ್ದಾರೋ ಅವ್ರದ್ದೇ ಬಲ. ಆ ಬಲದಿಂದ ಏನಾದರೂ ಮಾಡೋಕ್ಕೆ ನಾನು ಏನೇ ಮಾಡ್ಬೋದು ಆ ಒಂದು ಶಕ್ತಿ ಅವರು ನನಗೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಈ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಇದ್ದು ಅಲ್ಲಿ ಹೋಗಿ ಸೆಲೆಕ್ಷನ್ ಆಗಿದೆ ಆ ಹುಡುಗನು ಆಡ್ತಾರೆ. ಈ ವೇದಿಕೆ ಮೇಲೆ ಇರೋರು ನಮ್ಮ ಸ್ನೇಹಿತರುಗಳು ಎಲ್ಲ ಒಂದು 50% ಎಲ್ಲ ಕಬಡ್ಡಿ ಆಡ್ಕೊಂಡೇ ಬೆಳೆದವ್ರು ನಾವೆಲ್ಲ ಇಲ್ಲಿ. ಎಲ್ಲ ಕಬಡ್ಡಿ ಆಡ್ಕೊಂಡು ನಮ್ಮ ಜೊತೆಲಿ ಬೆಳೆದಿದ್ದಾರೆ. ನಾವೀಗೆಲ್ಲ ಕಬಡ್ಡಿ ಆಟ ಬಿಟ್ಟು ಸುಮಾರು ವರ್ಷಗಳೇ ಆಯಿತು. ಆದರೆ ಈ ಒಂದು ಕಬಡ್ಡಿ ಹಂಗೆ ಇರೋದು ಕಾರಣನೇ ನಮ್ಮೂರಲ್ಲಿ ಲೋಕೆ ಇದ್ದಾರೆ ಮತ್ತು ರಾಜಶೇಖರ್ ಇದ್ದಾರೆ. ಇವರು ಅಸೋಸಿಯೇಷನ್ ಅಲ್ಲಿರೋದ್ರಿಂದ ನಮ್ಮ ತಾಲೂಕಲ್ಲಿ ಆಗಲಿ ಬೇರೆ ನಮ್ಮ ತಾಲೂಕಲ್ಲಿ ಮುಖ್ಯವಾಗಿ ನಮ್ಮ ಹುಡುಗರಿಗೆ ಎಷ್ಟೋ ಅವಕಾಶ ಸಿಗ್ತವೆ. ಹಾಗಾಗಿ ನಮ್ಮನ್ನು ಈ ಕಬಡ್ಡಿ ಮರೆದಿರೋ ಕಾರಣನೇ ಅವರು. ಯಾಕಂದರೆ ಪ್ರತಿ ಸರಿನೂ ಕಬಡ್ಡಿಗಳು ಎಲ್ಲ ಆಗಲಿ ನಮ್ಮನ್ನು ಕರೀತಾರೆ ಮತ್ತು ಪ್ರತಿ ಕಬಡ್ಡಿ ವಿಚಾರಗಳು ಬಂದಾಗೂ ನಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಹಾಗಾಗಿ ನಾವು ಕಬಡ್ಡಿ ಆಡಿ ಬೆಳೆದಿರೋದ್ರಿಂದ ಎಲ್ಲೇ ಹೋಗಲಿ ಈ ಕಬಡ್ಡಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ನಮ್ಮ ಹಿಂದೆ ಇದನ್ನು ಮಾಡ್ರಿ ಅಂತ ಹೇಳಿದ್ರೆ ನೋಡಿ ಅವರಿಬ್ಬರು ಅಲ್ಲಿದ್ದಾರೆ. ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವೆಂಕಟೇಶ್ ಅವರ ತಂಡ ಆಯೋಜನೆ ಮಾಡಿರುವಂಥ ಈ ಕಬಡ್ಡಿ ಪಂದ್ಯಾವಳಿಗಳಿಗೆ ಮೊದಲಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತಾ, ವಿಶೇಷವಾಗಿ ಯುವ ಪ್ರತಿಭೆಗಳು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಹಲವಾರು ಕ್ರೀಡಾಕೂಟಗಳಲ್ಲಿ ಅವರ ಭವಿಷ್ಯಗಳನ್ನು ರೂಪಿಸ್ಕೊಳ್ಳೋಂಥ ಅವಕಾಶಗಳು ತುಂಬ ಇರುತ್ತೆ. ಆದ್ದರಿಂದ ಆವಾಗ ಇಂಥ ಕ್ರೀಡಾಕೂಟಗಳಲ್ಲಿ ಆ ಪ್ರತಿಭೆಗಳನ್ನ ಅವರು ತೋರಿಸೋದ್ರ ಮುಖಾಂತರ ಅವರ ಭವಿಷ್ಯಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರೋದ್ರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಯುವಕರು ಪಾಲ್ಗೊಳ್ಳಿ ಅಂತ ನಾನು ಕರೆ ಕೊಡ್ತಾ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ. ಏನು ನಮ್ಮ ಗುರು ಅವರ ತಂಡ ಏನು ಒಂದು ಉತ್ಸಾಹದಿಂದ ಏನು ಮಾಡ್ತಿದ್ದಾರೆ ಅವರೆಲ್ಲರಿಗೂ ಶುಭ ಆಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶ್ರೀ ಎಂ ವೆಂಕಟೇಶ್ ಗುರು ಇವರ ಗೆಳೆಯರ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯದ ಸೀನಿಯರ್ ಚಾಂಪಿಯನ್ಶಿಪ್ನ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯದ ಸೀನಿಯರ್ ಚಾಂಪಿಯನ್ಶಿಪ್ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರು ಸೆಲೆಕ್ಷನ್ ಕರೆದು ಅಲ್ಲಿ ಒಂದು ತಂಡವನ್ನು ರೆಡಿ ಮಾಡಿ, ಒಳ್ಳೆಯ ತಂಡವನ್ನು ಮೆರಿಟ್ ವೈಸು ಅವರು ರೆಡಿ ಮಾಡಿ ಪ್ರತಿ ಜಿಲ್ಲೆಯಿಂದನೂ ಒಂದೊಂದು ತಂಡ ಇಲ್ಲಿಗೆ ತೊಗೊಂಡು ಬರ್ತಾರೆ. 31 ಜಿಲ್ಲೆಯಿಂದ 31 ತಂಡಗಳನ್ನ ಇಲ್ಲಿಗೆ ತೊಗೊಂಡು ಬರ್ತಾಯಿದ್ದಾರೆ. ಅದರ ಜೊತೆಗೆ 31 ತಂಡಗಳಿಗೂ ಇವರ ಒಂದು ನೇತೃತ್ವದಲ್ಲಿ ಏನಂದರೆ, ಈಗ ನಮ್ಮ ಗ್ರಾಮೀಣ ಕ್ರೀಡೆ ಆದಂಥ ಕಬಡ್ಡಿನ ಬೆಳೆಸಲು ಈಗ ಪ್ರೋ ಕಬಡ್ಡಿ ಹೆಂಗೆ ಬೆಳೆದಿದೆ, ಅದೇ ರೀತಿ ಕರ್ನಾಟಕದಲ್ಲಿರೋಂಥ ಪ್ಲೇಯರ್ಗಳು, ಒಳ್ಳೆ ಆಟಗಾರಗಳು, ಇನ್ನೂ ಒಳ್ಳೊಳ್ಳೆ ಆಟಗಾರರು ಹುಟ್ಟು ಬರಲಿ ಅಂತ ಹೇಳ್ತಾ, ಒಳ್ಳೆಯ ಆಟಗಾರರಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಇವರು ಸೀನಿಯರ್ ಚಾಂಪಿಯನ್ಶಿಪ್ನ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ರಿಗೂ ಉಚಿತವಾಗಿ ಪ್ರತಿ ತಂಡಕ್ಕೂ ಜರ್ಸಿ ನಿಕ್ಕರನ್ನು
ಇವರು ತಂಡದಿಂದ ಕೊಡ್ತಾರೆ. ಅದು ಬಹುಮುಖ್ಯ. ಯಾಕಂದರೆ ಬಡ ಮಕ್ಕಳು ಇರೋದ್ರಿಂದ ಡಿಸ್ಟಿಕ್ಗಳಲ್ಲಿ ತುಂಬ ಈಗ ತುಂಬ ಡಿಸ್ಟಿಕ್ನಲ್ಲಿ ಬಡ ಮಕ್ಕಳುಗಳೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಡಿಸ್ಟಿಕ್ ವೈಸ್ನಲ್ಲಿ. ಅದರಿಂದ ಇವರು ವೆಂಕಟೇಶ್ ಅವ್ರು ಏನು ಹೇಳಿದ್ರು ಅಂದರೆ ಎಲ್ರಿಗೂ ನಾವು ಜರ್ಸಿ ನಿಕ್ಕರು ಪ್ರತಿ ತಂಡಕ್ಕೂ ಕೊಡ್ತೀವಿ ಅಂತ. ಅದು ಎಲ್ಲರೂ ಮಾಡೋದಿಲ್ಲ, ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ನಮಗೆ ಭಾಳ ಸಂತೋಷ ಆಗಿದೆ. ಅದೇ ರೀತಿಯಾಗಿ ಊಟದ ವ್ಯವಸ್ಥೆ ಹಾಗೂ ಅವರಿಗೆ ರೂಮಿನ ವ್ಯವಸ್ಥೆ, ಅಲ್ಲಿಂದ ಅವರು ಬರೋದಕ್ಕೆ ಹೋಗೋದಕ್ಕೆ ಪ್ರತಿಯೊಂದು ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಕ್ಯಾಶ್ ಪ್ರೈಸನ್ನು ಇಟ್ಟಿದ್ದಾರೆ ಹಾಗೂ ಟ್ರೋಫಿನೂ ಇಟ್ಟಿದ್ದಾರೆ ಗೆದ್ದವರಿಗೆ. ಅದರ ಜೊತೆಗೆ ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಹಾಗೂ ಸರ್ವೋತ್ತಮ ಆಟಗಾರರಿಗೂ ಪ್ರಶಸ್ತಿಯನ್ನು ಕೊಡ್ತಾಯಿದ್ದಾರೆ. ಇವರು ಈಗಾಗಲೇ ಇವರು ಜೂನಿಯರ್ ಚಾಂಪಿಯನ್ಶಿಪ್ನ 2-3 ವರ್ಷದಿಂದ ಮಾಡಿದರು. ತುಂಬ ಚೆನ್ನಾಗಿ ಅವ್ರ ಊರಿನಲ್ಲೇ ಮಾಡಿದರು. ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಸಕ್ಸಸ್ ಆಗಿತ್ತು. ಅದೇ ರೀತಿ ಇವ್ರು ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನಿಂದ ಅವರಿಗೆ ನಾವು ಸಂಪೂರ್ಣ ಸಹಕಾರ ಕೊಟ್ಟು ಅವ್ರಿಗೆ ಎಲ್ಲ ಥರದ ಟೂರ್ನಮೆಂಟ್ ಮಾಡೋದಕ್ಕೆ ನಾವು ಅವ್ರ ಜೊತೆ ನಿಂತ್ಕೊಂಡು ಸಹಕರಿಸ್ತೀವಿ ಅಂತೇಳಿ ಈ ಒಂದು ಚಾಂಪಿಯನ್ಶಿಪ್ಪನ್ನು ಆನೇಕಲ್ನಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ಟೇಟ್ ಲೆವೆಲ್ಗಳು ಟೂರ್ನಮೆಂಟು ಆನೇಕಲ್ನಲ್ಲಿ ಮಾಡಿದ್ದಾರೆ. ಅದೇ ರೀತಿ ಇವರು ಇನ್ನೂ ಜೋರಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ. ಇದರಲ್ಲಿ ನಾವು ಒಳ್ಳೆ ತಂಡಗಳು ಏನು ಆಡ್ತಾರೆ, ಒಳ್ಳೆ ಆಟಗಾರನ ಅವ್ರನ್ನ 30-35 ಜನನ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಸೆಲೆಕ್ಟ್ ಮಾಡಿ ಕರ್ನಾಟಕ ಸೀನಿಯರ್ ತಂಡಕ್ಕೆ ಕೋಚಿಂಗ್ ಕ್ಯಾಂಪ್ನ ನಾವು ಆಮೇಲೆ ಆಯೋಜನೆ ಮಾಡ್ಕೊತೀವಿ. ಇದು ಒಂದು ಉತ್ತಮವಾದ ಒಂದು ಚಾಂಪಿಯನ್ಶಿಪ್ ಮಾಡ್ತಾಯಿದ್ದಾರೆ ವೆಂಕಟೇಶ್ ಅವರು ಹಾಗೂ ಅವ್ರ ಜೊತೆಲಿರುವಂಥ ಎಲ್ಲ ಸಹಪಾಠಿಗಳಿಗೂ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಿಂದ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತಂಡಗಳು ಇವಾಗ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ನಾವೆಲ್ಲರಿಗೂ ಅಫಿಲೇಟೆಡ್ ಡಿಸ್ಟಿಕ್ ಏನಿದೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಲೆಟ್ರ್ ಮುಖಾಂತರ. ಅವರು ಅಲ್ಲಿ ಸೆಲೆಕ್ಷನ್ ಮಾಡಿ ಪ್ರತಿ ತಂಡನೂ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಇಂತಿಂಥ ಹೇಳ್ತಾರೆ. ನಾವು ಯಾವ ಟೈಮ್ಗೆ ಅವರು ಇಲ್ಲಿ ಬರಬೇಕು, 25ನೇ ತಾರೀಕು ಎಷ್ಟೊತ್ತು ಬರಬೇಕು, ಅದೇನು ಟೈಮ್ ಟೇಬಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅವರು ಎಲ್ಲರೂ 24 ಸಂಜೆ 25ನೇ ತಾರೀಕು ಬೆಳಗ್ಗೆ ಅಷ್ಟೊತ್ತು ಒಳಗಡೆ ಅವರೆಲ್ಲ ಬಂದು ಆನೇಕಲ್ ಇವರು ಹೇಳಿದಂಥ ಸ್ಥಳದಲ್ಲಿ ರೀಚ್ ಆಗ್ತಾರೆ. ಅದಕ್ಕೆ ಆದಂಥ ಇವರೊಂದು ಟೀಮ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಟೀಮ್ ಇದೆ, ಊಟದ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ, ಗ್ರೌಂಡ್ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ, ಅಕಾಮಿಡೇಷನ್ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕು 1 ಕೋಟಿ ಜನ ಇದ್ದಾರೆ. ಅದರಲ್ಲಿ ಬರೀ 14 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೊ ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನಲ್ಲಿ ಒಂದು 90 ಟೀಮು ರಿಜಿಸ್ಟರ್ಡ್ ಟೀಮ್ಸ್ ಇದೆ. ಆ ರಿಜಿಸ್ಟರ್ಡ್ ಟೀಮ್ಸ್ ಎಲ್ಲರಿಗೂ ನಾವು ಇನ್ಫಾರ್ಮ್ ಮಾಡಿ ಒಂದು ಸೆಲೆಕ್ಷನ್ ಕರಿತೀವಿ. ಕಂಠೀರವ ಸ್ಟೇಡಿಯಮಲ್ಲಿ ಇರುತ್ತೆ. ಅಲ್ಲಿ ಬರ್ತಾರೆ ಹುಡುಗರು, ಒಂದು 300-400 ಜನ ಬರ್ತಾರೆ. ಅದರಲ್ಲಿ ಒಂದು 30 ಜನ ತೊಗೊಂಡು ಒಂದು ಕ್ಯಾಂಪ್ ಮಾಡಿ ಒಂದು 10-15 ದಿವಸ ಸಮಯ ಹೆಂಗಿರುತ್ತೋ ಹಾಗೆ ಒಂದು ಕ್ಯಾಂಪ್ ಮಾಡಿ ಅದರಲ್ಲಿ 14 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಅವ್ರು ಮಾತ್ರ ಬೆಂಗಳೂರು ಅರ್ಬನ್ ಜಿಲ್ಲೆಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಮೆರಿಟ್ ವೈಸೇ ಬರುತ್ತೆ. ಅದು ಯಾವುದು ಇನ್ಫ್ಲುಯೆನ್ಸು ಇನ್ನೇನು ಬರೋಲ್ಲ. ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಅಂಥವ್ರು ಮಾತ್ರನೇ ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿಗೆ ಆಯ್ಕೆಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಇದೇ ಪ್ರೋಸೆಸ್ಸು ಎಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ನಡೆಯುತ್ತೆ. ಇದರಲ್ಲಿ ಸೆಲೆಕ್ಷನ್ ಮತ್ತು ಕರ್ನಾಟಕಕ್ಕಾಗುತ್ತೆ. ನಾನು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನು ಮತ್ತು ನಮ್ಮ ಬೆಂಗಳೂರು ಅರ್ಬನ್ ಅಸೋಸಿಯೇಷನ್ಗೆ ಮೊದಲನೇದಾಗಿ ಆನೇಕಲ್ ತಾಲೂಕು ವೆಂಕಟೇಶ್ ಗುರು ಅವರ ಗೆಳೆಯರ ವತಿಯಿಂದ ಧನ್ಯವಾದ ನಡೆಸಬೇಕು. ಕಾರಣ ಏನಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಉತ್ತಮವಾದ ಜಿಲ್ಲೆಗಳು ಪಡ್ಕೊತಾರೆ. ಆದರೆ ನಮ್ಮ ಅಸೋಸಿಯೇಷನ್ನವರು ರಮೇಶ್ ಅಣ್ಣವರಾಗಿರ್ಬೋದು, ಸುರೇಶ್ ಅಣ್ಣವರು, ನಾರಾಯಣ ಸ್ವಾಮಿ ಅವರು, ನಮ್ಮ ಮುನ್ರಾಜಣ್ಣವರು ಎಲ್ಲರೂ ಸೇರಿ ಇವತ್ತೇನು ಆನೇಕರನ್ನು ಗುರುತಿಸಿ ನಮ್ಮ ಮೇಲೆ ಅಭಿಮಾನ ಇಟ್ಟುಕೊಟ್ಟಿದ್ದಾರೆ. ನಾವು ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಗುರು ಗೆಳೆಯರ ವತಿಯಿಂದ ನಾವು ಕೇಳ್ಕೊಳ್ತೇವೆ. ನಮ್ಮೊಂದು ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ, ನಮಗೆ ಈಗ ಗುರು ಅವರು ಆಶ್ವಾಸನೆ ಕೊಟ್ಟಿದ್ದರೆ ಸಮವಸ್ತ್ರ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆವಾರು ಅವರ ಹೆಸರು ಮತ್ತು ಅವ್ರ ಚೆಸ್ಟ್ ಎಷ್ಟು ಅವ್ರ ಸೈಜು ಅನ್ನು ಕೊಟ್ಟರೆ ನಾವು ಜಿಲ್ಲೆವಾರು ಮಾಡಿ ಅವ್ರು ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತೆ. ಅದೊಂದು ನಮ್ಮದೊಂದು ಬೇಡಿಕೆ. ಎರಡನೇದು ಟೋಕನ್ ಮಾಡಿರ್ತೀವಿ ನಾವು. ಯಾಕಂತಂದರೆ ಎಲ್ಲರೂ ಬಂದು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಊಟದ ವ್ಯವಸ್ಥೆ ಎಲ್ಲನೂ. ಆ ಟೋಕನ್ ಎಷ್ಟು ಜನ ಇದ್ದಾರೆ ಆ ಜನಕ್ಕೆ ನಾವು ಪಟ್ಟಿ ಕೊಟ್ಟರೆ ಅದನ್ನು ಆ ಜಿಲ್ಲೆಯವರು ಅವ್ರಿಗೆ ನಾವು ಕೊಟ್ಬಿಡ್ತೀವಿ. ಅವ್ರಿಗೆ ಮೊದಲನೇ ದಿವಸ ಒಬ್ಬೊಬ್ಬರು ಅದಕ್ಕೆ ಕಮಿಟಿ ಅಂತ ಅವ್ರು ಕೊಡ್ತೀವಿ. ಅದಾದ ನಂತರ ಪಥಸಂಚಲನೆ ಅಂತ ಮಾಡಬೇಕು ಅಂತೇಳಿ ಸ್ವಲ್ಪ ದೂರ
ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಅವ್ರವ್ರ ಜಿಲ್ಲೆಯವರು ಯಾವುದು ಪಟ್ಟಿ ಕೊಟ್ಟರೆ ಅವ್ರ ಜಿಲ್ಲೆ ಹೆಸರನ್ನು ಹಾಕಿ ನಾವು ಮೆರವಣಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಕಬಡ್ಡಿಯನ್ನು ಬೆಳೆಸಬೇಕಂತ ಮುಂದುವರಿಸೋ ಇಷ್ಟು ಈ ಮಟ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ, ಮತ್ತು ನಮ್ಮ ಪ್ರೋ ಕಬಡ್ಡಿ ಇರತಕ್ಕಂಥ ಕ್ರೀಡಾಪಟುಗಳು ನಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಅದಾದ ನಂತರ ಸಮಯ ಪಾಲನೆ ಅಂತ ಅವ್ರ ಮೀಟಿಂಗಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಹೇಳಿದ್ರು ಸ್ವಲ್ಪ ಕರೆಕ್ಟಾಗಿರಬೇಕು ಅಂತೇಳಿ ಅದನ್ನು ಇರುತ್ತೆ. ಮತ್ತು ವೇಯಿಂಗ್ ಬಂದಾಗ ಅದು ಯಾವತ್ತು ಬರ್ತಾರೆ ಅವತ್ತು ಅದನ್ನು ಹಾಕ್ಕೊಳ್ತಕ್ಕಂಥದ್ದು ಕಮಿಟಿ ಇದೆ, ಆ ಕಮಿಟಿ ಅದನ್ನು ಮಾಡಬೇಕಂತ ಹೇಳಿದ್ದಾರೆ. ಮತ್ತು ಪಂದ್ಯಾವಳಿಗೆ ನಡಿಬೇಕಾದ್ರೆ ಅಂಕಣದ ಒಳಗಡೆ ಯಾರು ಹೋಗ್ಬೇಕು ಅಂತ ID ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟಿರ್ತೀವಿ ನಾವು. ಹಾಗಾಗಿ ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೇವೆ ಕೋಚ್ ಮ್ಯಾನೇಜರು, ಅದು ನಿಯಮನೇ ಇರೋದಂಗೆ. ಹಾಗಾಗಿ ಯಶಸ್ವಿಯಾಗಲು ನಮ್ಮ ಕರ್ನಾಟಕ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನು ಮತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಗುರು ಗೆಳೆಯರ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಯಶಸ್ವಿ ಆಗಲಿ ಅಂತ ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಅಣ್ಣ ಆದಕ್ಕಂಥ ವೆಂಕಟೇಶ್ ಗುರು ಅವರ ಗೆಳೆಯರ ಬಳಗ ಹಾಸ್ಟೆಲಿದ್ದವರು ಎಲ್ಲ ನಮ್ಮ ಇಲ್ಲಿರೋರೆಲ್ಲ ಹಾಸ್ಟೆಲಿದ್ದವರು ನಾವು. ಅವರು ಕಬಡ್ಡಿ ಟೂರ್ನಮೆಂಟ್ ನಡೆಸ್ಬೇಕಂತ ಹೇಳಿದ್ರು. ಆ ಕಬಡ್ಡಿ ಟೂರ್ನಮೆಂಟ್ಗೆ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಕೈಯಲ್ಲಿ ಸಹಾಯ ಮತ್ತು ನಮ್ಮ ಕೈಯಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಈ ಕಬಡ್ಡಿ ಟೂರ್ನಮೆಂಟು ಯಶಸ್ವಿ ಆಗಲಿ ಅಂತ ನಾನು ಎಲ್ಲರ ಪರವಾಗಿ ನಾನು ಕೋರ್ಕೊತಾ ಇದ್ದೀನಿ.